ಅಲ್ಲಿ ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಮಾತಾಡದೆ ಹಾಗೆ ಬಂದೆಲ್ಲ ಸುಬ್ಬು. ನಾನು ವರ ಮತ್ತು ವರ್ಧನ್ ಮದುವೆ ಮಾಡಿಸಿದ್ದಕ್ಕೆ ಮಾವ ಎಷ್ಟು ಖುಷಿ ಪಟ್ಟರು ಗೊತ್ತಾ. ನೀನು ಮಾಡಿದ್ದು ತುಂಬ ಒಳ್ಳೆ ಕೆಲಸ ಅಂತ ಹೇಳಿದ್ರು ನನಗೆ. ಆದರೆ ನೀನೇನು ಹೇಳ್ದೆ ಹಾಗೆ ಬಂದ್ಬಿಟ್ಟಿಯಲ್ಲ ಸುಬ್ಬು, ನಿಂಗೇನು ಅನ್ನಿಸ್ಲಿಲ್ವಾ? ಸುಬ್ಬು ಮಾತಾಡು ಸುಬ್ಬು, ಏನಾದರೂ ಮಾತಾಡು ಪ್ಲೀಸ್. ಮೇಡಮ್ ಹಿಂಸೆ ಮಾಡಬೇಡಿ ಪ್ಲೀಸ್. ಅಬ್ಬಾ ಅಂತೂ ಮಾತಾಡೋದಿಲ್ಲ. ಅಲ್ಲ ಸುಬ್ಬು, ಮನೆಯವ್ರು ಎಲ್ಲರ ಹತ್ರನೂ ನೀನು ಚೆನ್ನಾಗೇ ಮಾತಾಡ್ತೀಯ, ಆದರೆ ನಾನು ಮಾತಾಡಿದ್ರೆ ಮಾತ್ರ ಊರು ಅಂತ ಉರಿತಾ ಇರ್ತೀಯ. ಅಂತ ತಪ್ಪು ನಾನು ಏನು ಮಾಡಿದ್ದೀನಿ ಸುಬ್ಬು? ನಾನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತು ಬಿಡು. ಆದರೂ ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಕಾರಣ ಇರುತ್ತೆ ಸುಬ್ಬು. ನಾನು ಮಾಡಿದ್ದು ಎಲ್ರಿಗೂ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ನನ್ನ ಉದ್ದೇಶ ಖಂಡಿತ ತಪ್ಪಲ್ಲ ಸುಬ್ಬು. ಹಾಗಂತ ನೀವು ಅಂದ್ಕೊಂಡಿದ್ದೀರಾ ಮೇಡಮ್? ವರನ್ ಮದುವೆ ಮಾಡಿಸ್ಬಿಟ್ಟೆ, ಈಗ ಮನೆ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅಂತ. ಈಗ ಅವಳ ಮದುವೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಅವಳ ಮದುವೆ ನಿಂತು ಹೋಗಿ ಊರವ್ರ ಮುಂದೆ ನಮ್ಮ ಮನೆಯವ್ರ ಮರ್ಯಾದೆ ಹೋಗಿ ಈಗ ಮನೆಯವ್ರು ಯಾರು ನೋಡೋಕ್ಕೆ ಆಗ್ದಿರೋ ಥರ ಅವಳ ಮದುವೆ ಆಗೋಯ್ತಲ್ಲ ಮೇಡಮ್. ತಂಗಿ ಮದುವೆನ ಕಣ್ತುಂಬ ನೋಡಿ ಆನಂದ ಪಡೋಷ್ಟು ಅದೃಷ್ಟನೇ ನನಗೆ ಸಿಗ್ಲಿಲ್ವಲ್ಲ ಮೇಡಮ್. ಇದಕ್ಕೂ ನೀವೇ ಕಾರಣ ಅಲ್ವಾ? ನಿಮ್ಮ ಮೇಲೆ ಕೋಪ ಮಾಡ್ಕೋಬಾರ್ದು, ನಿಮಗೆ ನೋವು ಮಾಡಬಾರ್ದು ಅಂತ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಹಾಗೆ ಇದ್ಬಿಡಿ, ನನ್ನನ್ನು ಹರ್ಟ್ ಮಾಡಬೇಡಿ, ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ ಮೇಡಮ್ ಪ್ಲೀಸ್. ಹೋಗು ಹೋಗು, ಇನ್ನೆಷ್ಟು ದಿನ ಹೀಗೆ ಸಿಡುಕ್ತೀಯ ಅಂತ ನಾನು ನೋಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮನೆಯವ್ರು ಎಲ್ಲರ ಪ್ರೀತಿನೂ ಗಳಿಸ್ಕೊತೀನಿ. ಇನ್ನು ನಿನ್ನ ಪ್ರೀತಿ ಯಾವತ್ತಿದ್ರೂ ನನ್ನ ಸ್ವಂತ. ಅದ್ರ ಬಗ್ಗೆ ನಾನೇನೂ ಚಿಂತೆ ಮಾಡಬೇಕಾಗಿಲ್ಲ. ಮಾವ, ಇವತ್ತು ಶಿವರಾತ್ರಿ ಅಲ್ವಾ, ದೇವ್ರ ನೈವೇದ್ಯಕ್ಕೆ ಸಿಹಿ ಮಾಡೋಣವಾ? ಏನು ಶ್ರಾವಣಿ ಅಮ್ಮೋರೆ, ಅದನ್ನ ಕೇಳಬೇಕಾ? ಅದು ಏನೇನು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ನೀವು ಯಾಕೆ ಮಾವ, ಅತ್ತೆ ಇದ್ದಾರಲ್ಲ. ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಿರೋದಲ್ವಾ, ಇವತ್ತಾದ್ರೂ ನಾನು ಅತ್ತೆಯವ್ರ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡ್ತೀನಿ ಬಿಡಿ. ಅದು ಸರಿ, ಅತ್ತೆ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳಮ್ಮ. ಇವತ್ತು ಶಿವರಾತ್ರಿ ಅಲ್ಲ, ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಯ್ಯೋ ಹೌದಾ ಮಾವ, ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಮಾವ ಯಾಕೆ ಮಂಕಾಗ್ಬಿಟ್ರಿ? ಶ್ರಾವಣಿ ಅಮ್ಮೋರೆ, ನೀವೇನೋ ಅವಳ ಜೊತೆಲಿ ಹೋಗ್ಬೇಕು ಅಂತ ಇಷ್ಟಪಡ್ತೀರಾ, ಆದರೆ ಅವಳು ಕರಿಬೇಕಲ್ವಾ? ದೇವಸ್ಥಾನಕ್ಕೆ ಯಾರಾದರೂ ಕರಿಬೇಕಾ ಮಾವ? ಅವ್ರು ನನಗೆ ಕರೆದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವ್ರ ಹಿಂದಿಂದನೇ ಓಡೋಗ್ತಾ ಇದ್ದೆ. ನಾನು ಅವ್ರ ಸೊಸೆ ಮಾವ. ಸೊಸೆ ಆದವಳು ಅತ್ತೆ ಮುಂದೆ ಸೋಲೋದ್ರಲ್ಲಿ ತಪ್ಪೇನಾದರೂ ಇದೆಯಾ? ಶ್ರಾವಣಿ ಅಮ್ಮೋರೆ, ನಿಮ್ಮದು ಸೋಲು ಅಂತ ಗುಣ ಅಲ್ಲ, ಸೋತು ಗೆಲ್ಲುವಂಥ ಗುಣ. ನೋಡಿ, ಒಂದಲ್ಲ ಒಂದು ದಿನ ಎಲ್ಲರೂ ಗೆಲ್ತೀರಾ. ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ, ನಡೀರಿ. ಅನಂತ ಶಯನ, ಇದೇನಿದು? ಬರೀ ಪ್ರಸಾದ ನೈವೇದ್ಯ ಅಂತ ಮಾತಾಡ್ತಿದ್ದೀರಾ, ಬ್ರೇಕ್ಫಾಸ್ಟ್ ಇಲ್ವೇ? ಬ್ರೇಕ್ಫಾಸ್ಟಾ? ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಲ್ಲ, ಇವತ್ತು ಎಲ್ಲರೂ ಉಪವಾಸ ಇದ್ದೀವಿ. ಶಿವರಾತ್ರಿ ದಿನ ಎಲ್ಲರೂ ಉಪವಾಸ ಇರಬೇಕು, ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು. ಆವಾಗಲೇ ದೇವ್ರು ಹೊಲಿಯೋದು, ಮನೆ ಸಮಸ್ಯೆಗಳೆಲ್ಲ ಬಗೆಹರಿಯೋದು. ಮಾವ ಬನ್ನಿ ಹೋಗೋಣ. ಬನ್ನಿಮ್ಮ. ಯಾವ ಇವೆಲ್ಲ? ಮಮ್ಮಿ, ಅದೇ ಅನ್ಕಂಡೆ, ಬೆಳಗ್ಗೆಯಿಂದ ಯಾರೋ ತಿಂಡಿ ಕರೆದಾಗಿದ್ದಾಗಲೇ ಇವತ್ತು ಮನೆಯಲ್ಲಿ ಬೂವ ಇಲ್ಲ, ಹೋಟ್ಲು ಹೋಗೋಣ ಅಂತಂದ್ರೆ ದುಡ್ಡಿಲ್ಲ. ಅಯ್ಯೋ ದೇವ್ರೆ, ಇವರೇನೋ ಭಕ್ತಿ ಇರೋರು ಉಪವಾಸ ಮಾಡಿ ಗೆದ್ದು ಬಿಡ್ತಾರೆ. ನಮ್ಮಂತ ಶಕ್ತಿ ಇಲ್ದಿರೋರು ಉಪವಾಸ ಮಾಡಿದ್ರೆ ತಲೆ ಸುತ್ತು ಬಿದ್ದೋಗ್ಬಿಡ್ತಾರೆ. ಇವತ್ತೆಲ್ಲ ಗಾಳಿ ಕುಡ್ಕೊಂಡೇ ಬದುಕ್ಬೇಕಾ ಮಮ್ಮಿ? ಏನ್ ನಮ್ ಗತಿ? ಓಂ ನಮಃ ಶಿವಾಯ, ಕಂಡರ ಗಂಟೆಗೆ ಉಪಾಯ. ಮಾವ, ಪ್ರಸಾದಕ್ಕೆ ಕೊಬ್ಬರಿ, ಬೆಲ್ಲ, ಅವಲಕ್ಕಿ ಇಷ್ಟು ಸಾಕಲ್ವಾ?
ಹಾಂ ಸಾಕಮ್ಮ. ಅವಲಕ್ಕಿನ ನೀರಲ್ಲಿ ನೆನೆ ಹಾಕ್ಬಿಟ್ರೆ ಮೃದುವಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತಮ್ಮ. ಹ್ಞೂ ಸರಿ. ಹಾಂ. ಮಾವ, ಕೊಬ್ಬರಿ ತುರಿ ಮತ್ತೆ ಬೆಲ್ಲನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತಲ್ಲ? ಹೌದು ಲಾಸ್ಟಲ್ಲೇ ಹಾಕೋಣ. ಮೊದಲು ಅವಲಕ್ಕಿ ಚೆನ್ನಾಗಿ ನೆನೀಲಿ, ಆಮೇಲೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ದನ, ಹಬ್ಬದ ದಿನ ಮೈ ತುಂಬ ಕೆಲಸ ಇಟ್ಕೊಂಡು ಇಲ್ಲಿ ಯಾಕೆ ಕೂತಿದ್ಯಾ? ಕೊಬ್ಬರಿ ತುರಿದು ಅವಲಕ್ಕಿ ನೆನೆಯಾಕು ಅಂತ ಹೇಳಿದ್ನಲ್ಲ, ನೆನೆಯಾಕ್ತಾ? ಅಯ್ಯೋ ಅಮ್ಮ, ಕೊಬ್ಬರಿ ತುರಿಯೋದಿರ್ಲಿ, ಅಲ್ಲಿ ನೋಡಮ್ಮ, ಅಡುಗೆ ಮನೆಯಲ್ಲಿ ಸೊಸೆ ಮಾವ ಇಬ್ರು ಸೇರ್ಕೊಂಡು ಹಬ್ಬದ ಸಂಭ್ರಮ ಮಾಡ್ತಾ ಇದ್ದಾರೆ. ಆ ಸಂಭ್ರಮ ನೋಡಕ್ಕಾಗದೆ ಬಂದಿಲ್ಲಿ ಕೂತಿದ್ದೀನಿ. ಮಾವ, ಇದನ್ನ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿರೋದು, ಟೇಸ್ಟ್ ಮಾಡೋ ಹಾಗಿಲ್ಲ. ಆದ್ರೆ ಸಿಹಿ ಕರೆಕ್ಟ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಮನಸ್ಸಲ್ಲಿ ಸಿಹಿ ಇದ್ದಾಗ, ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಇದ್ದಾಗ ಎಲ್ಲ ಸರಿಯಾಗೇ ಇರುತ್ತಮ್ಮ. ಆಗ ಒಂದು ವೇಳೆ ಸಪ್ಪೆ ಇದ್ದರೂ ನಿಮ್ಮ ಕೈಯಾರ ಪ್ರಸಾದ ಕೊಡ್ತಿರಲ್ಲ, ಆಗ ಸಿಹಿ ಆಗ್ಬಿಡುತ್ತೆ ಬಿಡಿ. ಅಬ್ಬಬ್ಬಬ್ಬಬ್ಬ, ಏನೇ ಅವ್ರ ಮೆರ್ದಾಟ! ಊರಲ್ಲಿ ಇಲ್ದಿರೋ ಮಾವ ಸೊಸೆ ಥರ ಆಡ್ತವ್ರೆ. ಏನು ಆಡ್ತವ್ರೆ, ಏನು ಮಾಡ್ತವ್ರೆ, ಅಯ್ಯೋ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ಅಲ್ವೇನಮ್ಮ ನಾನೇ ಇಲ್ಲಿಗೆ ಬಂದು ಕೂತಿರೋದು. ಅಡುಗೆ ಮನೆನ ಅವ್ರು ಸ್ವಂತ ಮಾಡ್ಕೊಂಬಿಟ್ಟವ್ರೆ. ಹೋಗ್ಲಿ ಬಿಡು, ಏನೋ ಮಾಡ್ತಾರಲ್ಲ ಮಾಡ್ಲಿ. ಅವಲಕ್ಕಿ ತಗೊಳ್ಳಿ. ಅಡುಗೆ ಮನೆಯನ್ನ ಗಮನಿಸ್ತಾ ಇದ್ದೀರಾ? ನಮಗೊಂಚೂರು ಟೇಸ್ಟ್ಗೆ ಅಂತ ಹಾಕ್ಬೋದೆ? ಅಯ್ಯೋ, ಇವತ್ತು ಉಪವಾಸ ಅಂತ ಹೇಳಿಲ್ವಾ ಅಲ್ಲಿದ್ರೆ? ಇದೆಲ್ಲ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದು. ಪೂಜೆ ಆದಮೇಲೆ ಇದನ್ನ ಪ್ರಸಾದ ಅಂತ ಕೊಡ್ತೀವಿ, ಆಗ ತಿನ್ನೋರಂತೆ. ಓ, ನೀವು ಪ್ರಸಾದನ ಕೈಗೆ ಹಾಕೋ ತನಕ ನಾವು ಬಾಯಿಗೇನು ಹಾಕಂಗಿಲ್ವೇ? ಅಯ್ಯೋ, ಬೇಯಿಸಿದ ಏನು ತಿನ್ನಬಾರ್ದು. ಆಗ ಒಂದು ವೇಳೆ ಹೊಟ್ಟೆ ಹಸಿದ್ರೆ ಸ್ವಲ್ಪ ಫಲಾಹಾರ ತಿನ್ಬೋದು. ಓ, ಒಳ್ಳೆ ಕತೆ ಆಯ್ತಲ್ಲ. ಈಗ ಇದು ಉಪವಾಸದ ಕಾರ್ಯಕ್ರಮ ಮುಗಿಯೋದು ಯಾವಾಗ? ಇಡೀ ದಿನ ಉಪವಾಸ ಮಾಡಬೇಕು, ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು. ಜಾಗರಣೆ ಮುಗಿತಿದ್ದ ಹಾಗೆ ಬೆಳಗಾಗಿದ ತಕ್ಷಣ ಪೂಜೆ ಮಾಡಿ ಉಪವಾಸ ಮುರಿಬೋದು. ಓ, ಬೆಳಗ್ಗೆ ತನಕ ಹಸ್ಕೊಂಡು ನನ್ನ ಕೈಲಂತೂ ಇರೋದಕ್ಕಾಗಲ್ಲ. ಈ ಕಾರ್ಯಕ್ರಮ ಇಷ್ಟೊಂದಿದೆ ಅಂತಂದ್ರೆ ಮಾವ, ನೀವು ಅಂದ ಹಾಗೆ ಈ ಫಲಹಾರ ಏನಾರ ಸೇವಿಸ್ಬೋದು ಅಂತಂದ್ರಲ್ಲ, ತಿನ್ಬೋದಂತ ಮಮ್ಮಿನ ಒಂದು ಮಾತು ಕೇಳ್ಕೊಂಡ್ ಬಂದ್ಬಿಡ್ಲಾ? ಮಮ್ಮಿ, ನನ್ನ ಬಿಟ್ಟು ನೀನೊಬ್ಬಳೇ ತಿಂತಾ ಇದೆಯಲ್ಲ, ನಿನಗೆ ಹೊಟ್ಟೆ ನೋವು ಬರಲ್ವಾ? ನನಗೆ ಹೊಟ್ಟೆ ನೋವು ಬಂದಿದ್ದಕ್ಕೆ ನೀನು ಹುಟ್ಟಿದ್ದು. ಟೈಮ್ ವೇಸ್ಟ್ ಮಾಡ್ಬೇಡ. ಸಿಕ್ಕಿದ್ದೆ ಸೀರುಂಡೆ, ದಕ್ಕಿದೆ ಕಲ್ಲಂಡಿ, ದೇಬ್ಕೊ. ಮೆಲಕ್ ತಿನ್ನಲೇ. ಈಗ ಒಂಚೂರು ಸಮಾಧಾನ ಅಂತಾಯ್ತು ಮಮ್ಮಿ. ಆದ್ರೂ ಹೊಟ್ಟೆಲಿ ಇನ್ನೂ ಸಿಕ್ಕಾಪಟ್ಟೆ ಜಾಗ ಖಾಲಿ ಇದೆಯಲ್ಲ ಮಮ್ಮಿ. ಲೇ ದರಿದ್ರ, ಒಳಗಡೆ ಅವಲಕ್ಕಿ ಬೆಲ್ಲ ಕರೆಸ್ತಾ ಇದಾರಲ್ಲ, ತಿಂದ್ರೆ ಸರಿ ಹೋಗುತ್ತೆ. ಮಮ್ಮಿ, ಸ್ವಲ್ಪ ಬೇಗ ಬಂದ್ರೆ ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ತಿಂದು ಬಿಡ್ಬೋದು. ತಿಂದ್ರೆ ಕಲ್ಲಂಗಡಿ ಎಣ್ಣೆಲ್ಲ ಆಲ್ರೆಡಿ ಕರ್ಗೆ ಹೋಗಿದೆ. ಬಾಗ್ಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಸೊಬ್ಬು, ಈ ಮನೆಗೆ ದುಡಿತಾ ಇರೋ ಹುಡುಗ, ಅವನ ದುಡಿಮೆಯಿಂದಲೇ ನಾವೆಲ್ಲ ಬಿಟ್ಟಿಯಾಗಿ ಅನ್ನ ತಿಂತಾ ಇರೋದು. ಆ ಹುಡುಗ
ಈ ಮನೆಗೋಸ್ಕರ ಏನೇನೆಲ್ಲ ಮಾಡಿದ್ದಾನೆ, ಏನೇನು ತ್ಯಾಗ ಮಾಡಿದ್ದಾನೆ ಅಂತ ತ್ಯಾಗಮಯಿ ಮನೆಗೆ ಬರೋ ಸಮಯದಲ್ಲಿ ಬಾಗಿಲಲ್ಲಿ ನಿಂತು ಕಾದು ಬರಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಹೆಂಡತಿಗಿಲ್ಲದ ಕಾಳಜಿ ನನಗೂ ನನ್ನ ಮಗನಿಗೂ ಇದೆ, ಅದಕ್ಕೆ ಕಾಯ್ತಾ ಇದ್ದೀವಿ. ಹೆಂಡತಿ ತೋರಿಸೋ ಕಾಳಜಿ ಜೀವನ ಪೂರ್ತಿ ಇರುವಂಥದ್ದು. ಕಾರಣ ಇದ್ದಾಗಷ್ಟೇ ಕಾಳಜಿ ತೋರಿಸುವಂತಹ ನಾಟಕ ಬಯಲಾಗೋವರೆಗೂ ಮಾತ್ರ ಇರುವಂಥದ್ದು. ನಿಮ್ಮ ಕಾಳಜಿ ತುಂಬ ಚೆನ್ನಾಗಿದೆ, ತೋರಿಸಿ ತೋರಿಸಿ ತೋರ್ಸ್ಕೊತೀವಿ ಬಿಡಿ. ತೋರಿಸಿ. ಕತೆಗೆ ನೀನು ಬಂದಿದ್ದು ತುಂಬ ಸಂತೋಷ ಆಯ್ತು. ಬೇಗ ಸ್ನಾನ ಮಾಡಿ ಪೂಜೆ ಮಾಡಕ್ ಬಂದ್ಬಿಡಪ್ಪ. ನೋಡು, ನಾನು ನನ್ನ ಮಗ ಮಧ್ಯಾಹ್ನ ಅಲ್ವೇನ, ಮಧ್ಯಾಹ್ನದಿಂದನೂ ನಾನು ನನ್ನ ಮಗ ಇಲ್ಲೇ ನಿಂತ್ಕೊಂಡು ಕಾಯ್ತಿದ್ವಿ ನಿನಗೋಸ್ಕರ. ಬೇಗ ರೆಡಿಯಾಗಿ ಬರಪ್ಪ. ಸಿನಿಮಾ, ಸೀರಿಯಲ್ ಇದೆಲ್ಲ ತುಂಬ ಜಾಸ್ತಿ ನೋಡ್ತೀರಾ ಅನ್ಸುತ್ತಲ್ವಾ ನೀವು? ಹೌದೌದು, ನಾವು ನೋಡ್ಲೇಬೇಕು. ಅಲ್ಲಿ ನಡೆಯೋ ಕುತಂತ್ರ ನಾಟಕ ಇಲ್ಲಿ ನಡೆಯಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿರೋದು ಶ್ರಾವಣಿ. ನೆನ್ಪಿರ್ಲಿ, ಈ ಶ್ರಾವಣಿಗೆ ಮುಖಕ್ಕೆ ಮಂಗಳಾರತಿ ಮಾಡೋಕ್ಕೂ ಬರುತ್ತೆ, ಜಾಸ್ತಿ ಆದ್ರೆ ಹಬ್ಬ ಮಾಡೋಕ್ಕೂ ಬರುತ್ತೆ. ಸುಬ್ಬು ಒಬ್ಬನೇ ಸ್ನಾನ ಮಾಡಿದ್ರೆ ಆಗಲ್ಲ, ಮತ್ತೆ ನೀವು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬನ್ನಿ. ದೇವ್ರ ಮುಂದೆ ಕೈ ಮುಗ್ದು ಬೇಡ್ಕೊಂಡ್ರೆ ಬುದ್ಧಿ ಬಂದರೂ ಬರ್ಬೋದು. ಅಲ್ಲೇ ಸ್ನಾನ ಮಾಡ್ಕೊಳಕ್ ಯಾಕೆ ಹೇಳಿದ್ಲ? ವಾಸನೆ ಬರ್ತಿದೀವ. ಗೊತ್ತಿಲ್ಲಪ್ಪ. ರೀ, ಹೇಗೆ ಕಾಣಿಸ್ತಿದ್ದೀನಿ? ಮಾವ, ಹೇಗೆ ಕಾಣಿಸ್ತಿದ್ದೀನಿ? ಸಾಕ್ಷಾತ್ ಪಾರ್ವತಿ ದೇವಿ ಥರನೇ ಕಾಣ್ತಾ ಇದ್ರಿ. ಕಿರೀಟ ಒಂದು ಕಮ್ಮಿ ಅಷ್ಟೇ. ಅಂತಮ್ಮನವ್ರೆ, ಶ್ರಾವಣಿ ಮೊರೆ, ನಿಮ್ಮ ಕೈಯಾರ ದೇವರಿಗೆ ದೀಪ ಹಚ್ಚಿ. ಶ್ರಾವಣಿಯಮ್ಮ, ಇವತ್ತಿನ ಹಬ್ಬ ತುಂಬ ವಿಶೇಷ. ಇದು ಶಿವನಿಗೋಸ್ಕರ ಮಾಡೋ ಹಬ್ಬ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬಗಳು ನಮ್ಮ ಬದುಕಿಗೆ ಒಂದು ಪಾಠ ಹೇಳುತ್ತೆ. ನಿಜ ಮಾವ, ಶಿವರಾತ್ರಿ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಸುಪ್ಪತ್ತಿಗೆ ಮೇಲೆ ಬೆಳೆದಿರೋ ಈಗಿನ ಕಾಲದ ಹೆಣ್ಮಕ್ಳಿಗೆ ಹಬ್ಬದ ಬಗ್ಗೆ ಏನೋ ಗೊತ್ತಿರುತ್ತೆ ಸುಂದರ. ಇವತ್ತಿನ ದಿನ ಶಿವ ತಾಂಡವ ಮಾಡ್ದ ಅನ್ನೋ ನಂಬಿಕೆ ಇದೆ. ಶಿವ ಮತ್ತೆ ಪಾರ್ವತಿ ಇವತ್ತಿನ ದಿನ ಮದುವೆ ಆದ್ರು ಅಂತಾನೂ ನಂಬಿಕೆ ಇದೆ. ಹಾಗೆ ಸಮುದ್ರ ಮಂಥನ ಮಾಡುವಾಗ ಹಾಲಾಹಲ ಬಂತಲ್ಲ, ಅದನ್ನ ಶಿವ ಕುಡ್ದಿದ್ದ ದಿನ ಅಂತಾನೂ ನಂಬ್ತಾರೆ. ಜೀವನ ಅನ್ನೋ ಸಮುದ್ರದಲ್ಲಿ ಕಷ್ಟ ಸುಖ ಅನ್ನೋ ಹಗ್ಗ ಜಗ್ಗಾಟ ಇದ್ದೇ ಇರುತ್ತೆ. ಅದರಲ್ಲಿ ನೋವು ಅನ್ನೋ ಹಾಲಾಹಲ, ಸಂತೋಷನ ಅಮೃತ ಎರಡೂ ಬರುತ್ತೆ. ನೋವು ಅನ್ನೋ ವಿಷನ ಗಂಟ್ಲಲ್ಲಿಟ್ಕೊಂಡು ಜಯಿಸಬೇಕು.
ಸಂತೋಷ ಅನ್ನೋ ಅಮೃತನ ಮನಸ್ಸಲ್ಲಿ ಇಟ್ಕೊಂಡು ನಗ್ನಗ್ತಾ ಇರಬೇಕು. ಈ ಹಬ್ಬ ಹೇಳ್ಕೊಡೋ ಪಾಠ ಇವೆಲ್ಲ. ಹೌದು ಮಾವ, ನಮ್ಮ ಹಬ್ಬಗಳಲ್ಲಿ ಎಷ್ಟೋ ಅರ್ಥಗಳಿದೆ. ಮನಸ್ಸಿಗೆ ಸಂತೋಷ ಕೊಡೋದಕ್ಕೆ, ಮನೆ ಸಮಸ್ಯೆಗಳೆಲ್ಲ ಬಗೆಹರಿಯೋದಕ್ಕೆ ಭಕ್ತಿಗಿಂತ ಬೇರೆ ದಾರಿ ಯಾವುದಿದೆ ಹೇಳಿ? ಅತ್ತೆ, ನೀವು ಚೆನ್ನಾಗಿ ಹಾಡ್ತೀರಾ? ಶಿವನ್ ಬಗ್ಗೆ ಯಾವುದಾದ್ರೂ ಭಕ್ತಿಗೀತೆ ಹಾಡ್ತೀರಾ? ನಾವೆಲ್ಲರೂ ಸೇರಿ ಭಜನೆ ಮಾಡ್ತೀವಿ. ಶಿವರಾತ್ರಿಯಲ್ಲಿ ಶುಭ ಪೂಜೆಯನ್ನು ನೀಡುವೆವಪ್ಪ. ಓಂ ಹರ ಹರ ಕನಕಾಡಪ್ಪ. ಶ್ರಾವಣಿಮ್ಮ, ಮಂಗಳಾರತಿ ಮಾಡಿ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. 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 ಶಂಕರ ಶಿವ ಶಂಕರ ಶಿವ ಶಂಭೋ ಮಹಾದೇವ. 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 ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಶ್ರಾವಣಿಮ್ಮ, ಎಲ್ರಿಗೂ ಪ್ರಸಾದ ಕೊಡಬೇಕು. ಪ್ರಸಾದಕ್ಕೆ ಒಂದು ಸೌಟು, ದೀಪಕ್ಕೆ ತುಪ್ಪ ತರಬೇಕು. ನಾನು ಹೋಗಿ ತಗೊಂಬ. ನಾನೇ ಹೋಗ್ತಾ ಇರ್ತೀನಿ. ಸಾರಿ, ಜಾರ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಅಯ್ಯೋ 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 ಅಯ್ಯೋ, ಏನಪ್ಪ ಇದು? ಎಲ್ಲ ಭಕ್ತಿಯಿಂದ ಪೂಜೆ ನಡೀತಾ ಇದೆ. ನಮ್ಮ ಕಾರ್ತಿಕೇಯ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ದಾನೆ. ಈ ಶ್ರಾವಣಿ ಬೇಕಂತಾನೆ ಅವನ ಮೇಲೆ ಬಿದ್ದು ಏನೇನೋ ಮಾಡಿಬಿಟ್ಲು. ಚಿಚಿ ಚಿಚಿ. ನಾನೇನು ಮಾಡಿದೆ? ನಾನೇನು ಮಾಡಿಲ್ಲ. ಏನು ಮಾಡಿಲ್ವಾ? ನಮಗೆಲ್ಲ ಕಾಣಿಸ್ತಾ ನೀನು ಮಾಡಿದ್ದು. ನೀನು ಮಾಡಿದ ಚೀ ಚಿ ಅವನ ಕೆನ್ನೆ ಮೇಲೆ ತುತು ತುತು ಅದನ್ನೆಲ್ಲ ಹೇಳೋಕ್ಕಾಗಲ್ಲಪ್ಪ, ನಾಚಿಕೆ ಆಗತ್ತಾನೆ. ಸುಮ್ಮನಿರಿಕ ಅಂತ ಮತ್ತೆ ಏನೂ ಆಗಿಲ್ಲ, ನೀವು ಏನೋ ಮಾತಾಡಬೇಡಿ. ಹಾಂ, ಕಳ್ಳ ಕಾರ್ತಿಕೇಯ ನೋಡಿಲ್ಲಿ. ಅದಕ್ಕೆ ಅವಳು ಕೊಟ್ಟಿದ್ದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಉಂಗುರ.
ರೂಮಲ್ಲಿದೆ, ಯಜಮಾನ್ರು ಫೋನ್ ಮಾಡ್ತಾ ಇರ್ತಾರೆ. ಒಂದು ನಿಮಿಷ ಬಂದೇ. ಹೆಂಗೆ ಕಳ್ಳ ತಪ್ಪಿಸ್ಕೊ ಓಡಾಡ್ತಾ ಇದ್ದಾನೆ. ನಾವಿದೆಲ್ಲ ಮಾಡೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅಲ್ವೇನೆ. ಶ್ರಾವಣಿಯಮ್ಮವ್ರೆ, ಇವ್ರ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ಹೋಗಿ ಪ್ರಸಾದಕ್ಕೆ ಸೌಟು, ದೀಪಕ್ಕೆ ತುಪ್ಪ ತಗೊಂಬನ್ನಿ, ಹೋಗಿ. ಕಾಂತಮ್ಮನವ್ರೆ, ದೇವ್ರ ಪೂಜೆಯಲ್ಲಿ ಅಪ್ಪಿ ತಪ್ಪಿ ಆಗೋದೆಲ್ಲ ವಿಘ್ನಗಳಲ್ಲ. ತೆಪ್ಪಗಿರಕ್ಕಾಗದೇ ಇರೋರು ತಪ್ಪುಗಳನ್ನ ಹುಡುಕ್ತಾರಲ್ಲ, ಅವರಿಂದ ಆಗೋದೇ ವಿಘ್ನಗಳು. ಮಾವ ಇಂಡೈರೆಕ್ಟ್ ಆಗಿ ತೆಪ್ಪಗಿರಿ ಅಂತ ಹೇಳ್ತಾ ಇರೋದು. ಸುಂದರ ದರಿದ್ರ, ನಾನು ಅಷ್ಟು ದಡ್ಡಿಯಲ್ಲ, ನನಗೂ ಅರ್ಥ ಆಯ್ತು. ಕೊಳ್ಳ